कल्पवृक्षाय पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे जन्माद्यस्येतमयादितरतः आर्तेशविघ्नस्वराट् तेने ब्रह्मदयादिकवे मुह्यन्त्यं सूरयः तेजोवारिमृतां यथा विनिमयो यत्र सर्वो मृषा धाम्ना स्वेन सदा निरस्ततो सत्यं परं धीमहि. ಶ್ರೀಮದ್ಭಾಗವತದಲ್ಲಿ ಒಂದು ಪ್ರಸಂಗ, ಎಲ್ಲಿ ಬಲಿ ಮಹಾರಾಜ ಪ್ರಹ್ಲಾದರಾಯರ ಮೊಮ್ಮಗ, ಅವನು ಶುಕ್ರಾಚಾರ್ಯರ ಶಿಷ್ಯತ್ವ ವಹಿಸಿ ಶುಕ್ರಾಚಾರ್ಯರ ಪೂರ್ಣಾನುಗ್ರಹಕ್ಕೆ ಪಾತ್ರನಾದ. ಗುರುಗಳು ಪ್ರಸನ್ನರಾದರೆ ಏನು ಸಿಗಲಿಕ್ಕಿಲ್ಲ, ಶಾಸ್ತ್ರ ಹೇಳ್ತದೆ. ಸಕಲ ಸೌಭಾಗ್ಯಗಳನ್ನು ಗುರುಗಳ ಅನುಗ್ರಹದಿಂದ ಪಡಿಬೋದು. ಅದಕ್ಕೆ ಈ ಬಲಿ ರಾಜ ಆ ಗುರು ಅನುಗ್ರಹವನ್ನು ಎಷ್ಟು ಪಡೆದಿದ್ದ ಅಂತಂದ್ರೆ, ಅವನು ಭೂಲೋಕವನ್ನು ಆಕ್ರಮಿಸಿ ಸ್ವರ್ಗಲೋಕಕ್ಕೆ ಲಗ್ಗೆ ಹಾಕಿದ. ಆವಾಗ ಗುರುಗಳು ಬೃಹಸ್ಪತ್ಯಾಚಾರ್ಯ ಹೇಳಿದಂತ ಇಂದ್ರನಿಗೆ, ಈಗ ಇವನ ಜೊತೆಗೆ ನೀನು ಏನು ಮಾಡಲಿಕ್ಕೆ ಹೋಗಬೇಡ, ಯಾಕಂದ್ರೆ ಗುರು ಅನುಗ್ರಹ ಭಾಳ ಅದ, ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನೀವೆಲ್ಲ ಲೋಕ ಬಿಟ್ಟು ಹೋಗ್ರಿ ಅಂತ ಹೇಳಿ. ಆ ಪ್ರಕಾರ ಅವರೆಲ್ಲ ಸ್ವರ್ಗಲೋಕ ಖಾಲಿ ಮಾಡಿ ಕೊಟ್ಟು ಹೋಗ್ಬಿಟ್ರು. ಈ ಕಡೆ ಬಾಜು ಅವ್ರ ತಾಯಿ ಅದಿತಿಗೆ ತುಂಬ ಖೇದ, ತನ್ನ ಮಕ್ಕಳೆಲ್ಲ ಮನೆ ಬಿಟ್ಟು ಓಡಾಡ್ತಿದ್ದಾರಲ್ಲ, ಅಲ್ಲಾಡ್ತಾ ಇದ್ದಾರೆ, ಅವ್ರಿಗೊಂದು ಆಶ್ರಯ ಬೇಕು ಅಂತ. ಅದಕ್ಕೆ ಅವಳು ತಮ್ಮ ಗಂಡಂತಹ ಕಶ್ಯಪರಿಗೆ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಕ್ಕಳು ಹಿಂಗೆ ದಿಕ್ಕಿಲ್ಲದೆ ಓಡಾಡ್ತಿದ್ದಾರೆ, ಅದಕ್ಕೆ ನನಗೆ ಏನಾದರೂ ಒಂದು ವೃತ್ತ ನಿಯಮ ಹೇಳ್ರಿ, ತದ್ವಾರ ನಾನು ಅವ್ರ ಮಕ್ಕಳು ಕೂಡ ಸಂಪಾದನೆ ಮಾಡಲಿ ಅಂತ. ಆವಾಗ ಅವರು ಪಯೋವ್ರತವನ್ನು ಉಪದೇಶ ಮಾಡ್ತಾರೆ. ಪಾಲ್ಗುಣ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಮಾಡಬೇಕಾದಂಥ ವ್ರತ ಈ ಪಯೋವ್ರತ ಅಂದರೆ ಒಂದು ಪಾಟಕ ಹಾಲು ಕುಡಿದು ಇರ್ತಕ್ಕದ್ದು 15 ದಿವಸ, ಇದು 11 ದಿವಸ, ಅದಕ್ಕೆ ಈ ಥರದ ವ್ರತವನ್ನು ಮಾಡಿದಾಗ ವ್ರತದ ಫಲವಾಗಿ ಭಗವಂತನೇ ಸ್ವತಃ ವಟು ರೂಪದಿಂದ ಅವರಿಗೆ ಪ್ರತ್ಯಕ್ಷನಾಗ್ತಾರೆ. ಕೂಡಲೇ ಉಪನಯನವನಿಗೆ ವಟು ಆದದ್ದು ಆಮೇಲೆ, ಆದರೆ ಆ ಉಪನಯನ ವಯಸ್ಸಿನಿಂದ ಅವನಾಗಿಯೇ ಪ್ರತ್ಯಕ್ಷನಾದ ಅಂತ ಹೇಳ್ತಾರೆ. ಅವನಿಗೆಲ್ಲ ಬ್ರಹ್ಮದೇವರು ಹಿಡ್ಕೊಂಡು ಎಲ್ಲರೂ ಬಂದು, ದೇವತೆಗಳು ಬಂದು ಜನಿವಾರ ಯಾರು ಕೊಟ್ಟರು, ಯಾರು ಪಾರ್ವತಿ ಭಿಕ್ಷಾ ಹಾಕಿದ್ರು, ಹಿಂಗೆಲ್ಲ ದೇವತೆಗಳು ಕೂಡಿ ವೈಭವದಿಂದ ಆ ಮುಂಜುವೆಯನ್ನು ಮಾಡ್ತಾರೆ. ಅದರ ಪ್ರತೀಕವಾಗಿಯೇ ಇಲ್ಲಿ ನಾವು ವಾಮನ ದೇವರ ಸ್ಮರಣೆ ಮಾಡಿ ಅಲ್ಲಿ ಪಾದಕ್ಕೆ ನಮಸ್ಕಾರ ಮಾಡೋದು. ಮುಂದೇನು ಮಾಡಿದ, ಆ ಒಟ್ಟು ಬಂದ ಕೆಲಸಕ್ಕಾಗಿ ಹೊರಟು ಬಿಟ್ಟ. ನರ್ಮದಾ ದಂಡಿ ಮೇಲೆ ಭರೂಚ್ ಅಂತದ, ಅಲ್ಲಿ ಆದದ್ದು ಯಜ್ಞ ಇದು. ಇಂದ್ರನಿಗೆ ಶತಕೃತು ಅಂತ ಹೆಸರು. 100 ಅಶ್ವಮೇಧ ಯಾಗಗಳನ್ನು ಮಾಡಿದವರಿಗೆ ಇಂದ್ರ ಪದವಿ ಪ್ರಾಪ್ತಿ ಆಗ್ತದೆ ಅಂತದ. ಅದಕ್ಕೆ ಇವನು 99 ಅಶ್ವಮೇಧಗಳನ್ನು ಮಾಡಿ 100ನೇದು ಮಾಡ್ಲಿಕ್ಕೆ ಹೊಂಟಿದ್ದು. ನಮ್ಮ ಯೋಗ್ಯತೆಯನ್ನು ಮೀರಿ ಅಧಿಕಾರವನ್ನು ಅಪೇಕ್ಷೆ ಮಾಡೋದು ದೇವರಿಗೆ ಅಪೇಕ್ಷಿತ ಅಲ್ಲ, ನಾವು ಮಾಡಬಾರ್ದು. ಶಾಸ್ತ್ರ ಪ್ರಕಾರ ಯಾರಾದರೂ ಆ ಪ್ರಯತ್ನ ಮಾಡಿದರೆ ದೇವರೇನು ಮಾಡ್ತಾನೆ, ಅದನ್ನು ನಿರಸ್ತ ಮಾಡಿಬಿಡ್ತಾನೆ. ಅದಕ್ಕೆ ದೇವರು ಬರಬೇಕಾದ್ರೆ ಅನೇಕ ಉದ್ದೇಶಗಳನ್ನು ಇಟ್ಕೊಂಡು ಬಂದಿರ್ತಾನೆ. ಇಲ್ಲೇ ಬಲಿಗೆ ತುಂಬ ಗರ್ವ ಇತ್ತು, ನಾನು ಬಹಳ ದೊಡ್ಡ ದಾನ ಕೊಡವ ಅಂತ. ಆ ಗರ್ವಭಂಗನೂ ಮಾಡಬೇಕಾಗಿತ್ತು, ಬಲಿಗೆ ಅನುಗ್ರಹನೂ ಮಾಡಬೇಕಾಗಿತ್ತು. ಕಾಲಾಂತರದಲ್ಲಿ ಹಿಂಗೆ ಎಲ್ಲ ಉದ್ದೇಶ ಇಟ್ಕೊಂಡು ಆ ಭಗವಂತ ತಾನೊಬ್ಬನೇ, ಅವನ ಜೊತೆಗೆ ಯಾರು ಪರಾಕ ಹೇಳಲಿಕ್ಕೆ ಯಾರು ಜುಡಿ ಇಲ್ಲ. ಅವನು ಆ ಸಭಾ ಯಜ್ಞ ಮಂಟಪವನ್ನು ಪ್ರವೇಶ ಮಾಡಿದ್ರೆ ಇಡೀ ಮಂಟಪ ಯಜ್ಞ ಎಲ್ಲರೂ ಯಜ್ಞ ಅಂತಾರಂತ. ಅವನಿಗೆ ಹಿಂದಿಂದ ಯಾರು ಇಂಥವ್ರು ಬರ್ಲಿಕ್ಕತ್ತಾರ ಅಂಥವ್ರು ಬರ್ಲಿಕ್ತಾರಂತ ಯಾರೂ ಹೇಳಿಲ್ಲ. ಆದ್ರೆ ಅವನ ಬ್ರಹ್ಮ ವರ್ಚಸ್ಸು ಎಷ್ಟಿತ್ತು ಅಂದರೆ ಎಲ್ಲರೂ ಎದ್ದು ನಿಂದಿರ್ಬೇಕು. ತಾತ್ಪರ್ಯ ಏನು ಅಂದರೆ, ಯಾರು ದೊಡ್ಡವರು ಬಂದಾಗ ವರ್ಚಸ್ಸು ಇದ್ದರೆ ನೀವು ಎದ್ದು ನಿಂದಿರ್ಬೇಕು, ಇಲ್ಲ ನಿಮ್ಮ ಆಯುಷ್ಯ ಕಡಿಮೆ ಆಗ್ತದೆ. ನಿಮ್ಮಲ್ಲಿದ್ದು ವಾಯುಗಳು ಎದ್ದು ನಿಂದಿರ್ತಾರೆ, ಹೇಳ್ತಾರೆ, ಹೋಗ್ಬಿಡ್ತಾರೆ. ಆದ್ದರಿಂದ ಎಂದೂ ತೇಜಸ್ಸು ಉಳ್ಳವರು ಯಾರೇ ಇದ್ದರೆ ಅವ್ರು ಏನು ಹೆಸರು ಹೇಳೋದು ಬೇಕಾಗಿಲ್ಲ. ತೇಜಸ್ಸು ಕಂಡು ಅಂದರೆ ನಮಸ್ಕಾರ ಮಾಡಬೇಕು. ನಮಗೆ ಎಲ್ಲರೂ ಎದ್ದು ನಿಂತಿರಂತ ನಮಸ್ಕಾರ ಮಾಡಿದರು. ಅದಕ್ಕೆ ಯಜ್ಞದ ಒಂದು ನಿಯಮ ಅಂದರೆ, ಯಜ್ಞದಲ್ಲಿ ಬಂದಂಥವರು ಸಂತೃಪ್ತರಾಗಿ ಹೋಗಬೇಕು. ಈಗ ಗ್ರಹನೂ ಒಂದು ಯಜ್ಞನೇ. ನಿಮ್ಮ ಮನೆಗೆ ಯಾರೇ ಒಂದು ಉದ್ದೇಶ ಇಟ್ಕೊಂಡು ಬಂದ್ರೆ, ಸದುದ್ದೇಶ ಇಟ್ಕೊಂಡಿದ್ರು ಅಂತ ತಿಳ್ಕೊಳ್ಳೋಣ. ಅವರು ಸಂತುಷ್ಟರಾಗಿ ಹೋದರೆ ನಿಮ್ಮ ಮನೆ ಮಾಡಿದ್ದಕ್ಕೆ ಸಾರ್ಥಕ, ಎಲ್ಲರ ಪ್ರಯೋಜನ ಇಲ್ಲ. ಇದರ ಉದಾಹರಣೆ ಕಠೋಪನಿಷತ್ತಿನೊಳಗೆ ಬಂದದ್ದು. ಯಮದೇವ್ರ ಮನೆಗೆ ನಚಿಕೇತ ಹೋಗಿ ಕೊಡ್ತಾನೆ, ಯಮದೇವ್ರ ಕೆಲಸಕ್ಕೆ ಹೊರಗೆ ಹೋಗಿರ್ತಾರೆ. ಅವ ಬ್ರಹ್ಮಚಾರ್ಯದ ನಿಯಮ ಅಂದರೆ ಹೆಣ್ಮಕ್ಳು ಒಬ್ಬರೇ ಇದ್ದಾಗ ಅವ್ರ ಮನೆಗೆ ಹೋಗಬಾರ್ದು. ಅದಕ್ಕೆ ಅವ ಏನು ಮಾಡ್ತಾನೆ, ಅವ್ರ ಹೆಂಡತಿ ಆತಿಥ್ಯ ಮಾಡಬೇಕಂದ್ರೂ ಒಳಗೆ ಹೋಗೋದಿಲ್ಲ. ಅವ ನಾನು ಬ್ರಹ್ಮಚಾರಿನ ಬರೋದಿಲ್ಲ ಅಂತಾನೆ.
3 ದಿವಸ ಹಂಗೆ ಕೂತ್ಬಿಡ್ತಾನೆ. ಯಮದೇವರು ಬಂದ ಕೂಡಲೇ ಗಾಬರಿಯಾಗಿ ಹೇಳ್ತಾಳೆ ಆಕೆ, 3 ದಿವಸ ಬ್ರಾಹ್ಮಣ ಹಂಗೆ ಕೂತಾನ, ಏನು ಮಾಡೋದು ಉಪಚಾರ ಮಾಡ್ರಿ ಅಂತ. ಅವಾಗ ಅವರು 3 ವರ ಕೇಳಪ್ಪ ಅಂತ ಹೇಳ್ಬಿಡ್ತಾರೆ ಯಮದೇವರು. ಅಲ್ಲಿನೇ ಅವ ಕೇಳಿದ್ದು ಇವೆಲ್ಲ ವಿಷಯಗಳನ್ನ, ಕಠೋಪನಿಷತ್ತಲ್ಲಿ ಬರುವಂಥ ವಿಷಯಗಳು. ಹಂಗೆ ಅಲ್ಲಿ ಬಂದಂಥ ಯಜ್ಞಕ್ಕೆ ಬಂದಂಥ ವಟುವನ್ನು ಪೂಜೆ ಮಾಡಿ, ಪಾದಪೂಜೆ ಮಾಡಿ ಆ ವಿಂಧ್ಯಾವಳಿಯನ್ನು ಕರ್ಕೊಂಡು ಬಲಿ ಹೇಳ್ತಾನೆ, ಇವತ್ತು ನನ್ನ ಯಜ್ಞ ಸಾರ್ಥಕ. ನಿಮ್ಮಂಥ ತೇಜಸ್ವಿ ಬ್ರಾಹ್ಮಣರು ಬಂದದ್ದು ನಮ್ಮ ಯಜ್ಞ ದೇವರಿಗೆ ಪ್ರೀತಿ ಆಗಿದೆ ಅಂತ. ಅದಕ್ಕೆ ಏನು ಬೇಕು ಬೇಡ್ರಿ ಕೊಡ್ತೀನಿ ಅಂತ ಶುಕ್ರಾಚಾರ್ಯ ಹೇಳ್ತಾರಲ್ಲಿ. ಯಾಕೋ ಇವನ್ ನೋಡಿದ್ರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಂಗ ಅದ, ಇದು ಒಟ್ಟು ಸಾಮಾನ್ಯ ಒಟ್ಟು ಅಲ್ಲ ಅಂತ ಬಲಿಚಕ್ರವರ್ತಿಗೆ ಆದೇಶ ಮಾಡ್ತಾರೆ ಶುಕ್ರಾಚಾರ್ಯ. ಯಾಕಂದ್ರೆ ಗುರುಗಳಲ್ವಾ, ಅದಕ್ಕಂತ ಒಂದು ಉಪದೇಶ ಮಾಡ್ತಾರೆ, ಸೂಕ್ಷ್ಮ ಸೂಚನಾ ಕೊಟ್ಟಿರ್ತಾರೆ ಅವರು. ಇವನೇ ಭಗವಂತ ಅಂತ ತಿಳ್ಕೊ ನೀನು ಅಂತ ಸೂಚನಾ ಮಾಡಿರ್ತಾರೆ. ಆದರೂ ಬಲಿಚಕ್ರವರ್ತಿ ನಾನೇ ದೊಡ್ಡ ಅಹಂಕಾರ, ದಾನ ಕೊಡೋದ್ರು ನನ್ನಂತ ಶ್ರೇಷ್ಠ ಇನ್ನೊಬ್ಬ ಇಲ್ಲ, ಅಹಂಕಾರ ಮುರಿಯೋದಕ್ಕೋಸ್ಕರವಾಗಿ ಅವನು ಕೇಳ್ತಾನೆ, ಏನು ಬೇಕು ಬೇಡಪ್ಪ ನಿನಗೇನು, ಕನ್ಯಾ ತಂದು ಲಗ್ನ ಮಾಡಬೇಕು ಅಥವಾ ರಾಜ್ಯ ಬೇಕು, ಕೋಶ ಬೇಕು, ಏನು ಬೇಕು ಬೇಡು ಅಂತ ಹೇಳ್ತಾನೆ. ಕುದುರೆ ಆನೆ ರಥ ಏನು ಬೇಕು ಎಲ್ಲ ಬೇಡ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನನಗೆ 100 ಹೆಜ್ಜೆ ಹೆಣ್ಣು ಸಾಕು. ಅವಾಗ ಅವಂತಾನ, ನಾನು ಕೊಡೋವನು ಅವಂತಾನ, ನಿಮ್ಮನ್ನು ನೋಡಿದರೆ ಭಾರಿ ತೇಜಸ್ವಿ ಕಾಣಿಸ್ತೀರಿ, ಆದರೆ ಬುದ್ಧಿ ಮಾತ್ರ ಇನ್ನೂ ಸಣ್ಣ ವರ್ಗ. ನೀವು ಯಾರ ಹತ್ರ ಬಂದಿರಿ ಅಂತ ಕೇಳ್ತಾನ. ಗೊತ್ತದ ಏನು, ನೀವು ಯಾರ ಹತ್ರ ಕೈ ಹೊಡ್ತಾ ಇದ್ದೀರಿ ಗೊತ್ತದ ನಿಮಗೆ? ನಾನು ಹೆತ್ತ ಕೊಡವ ಅಂದ್ರೆ ನನ್ನಿಂದ ದಾನ ಸ್ವೀಕಾರ ಮಾಡಿದ ಮೇಲೆ ಅವನ ಜನ್ಮದೊಳಗೆ ಯಾರಿಗೂ ಕೈ ಹೊಟ್ಟಿರಬಾರ್ದು. ಒಮ್ಮೆ ದಾನ ಸ್ವೀಕಾರ ಮಾಡಿದರೆ ಇನ್ನೊಬ್ಬರು ಯಾರನ್ನೂ ಬಿಟ್ಟಿರಬಾರ್ದು. ಅಂಥ ದಾನ ಕೊಡೋ ಪೈಕಿ ನಾನು, ನೀವು ಬಂದು ಮುರುಗು ಜೀವ ಇಡ್ತಿರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಕೊಡೋ ಬೇಕಾದಷ್ಟು ಕೊಟ್ಟಿರ್ಬೋದು. ಬ್ರಾಹ್ಮಣರ ಲಕ್ಷಣ ಅಂದ್ರೆ ಅಲ್ಪತೃಪ್ತರಾಗಿರ್ಬೇಕು. ನೀವು ಕೊಡೋರು ಬೇಕಾದಷ್ಟು. ಬ್ರಾಹ್ಮಣ ಅಸಂತುಷ್ಟ ನಷ್ಟ ಅಂತ ಹೇಳ್ತಾರೆ. ಯಾರು ಬ್ರಾಹ್ಮಣ ಅಸಂತುಷ್ಟ ಆಗ್ತಾನೆ ಅವನು ನಷ್ಟ ಆಗ್ತಾನೆ. ಅಲ್ಪತೃಪ್ತಿನೇ ಸಂತೋಷಂ ಏನಕ್ಕೇನು ಚಿತ್ತ ತಿಳ್ಕೊಂಡು ಭಾಗವತ ಧರ್ಮ. ಬ್ರಾಹ್ಮಣ ಇರಲಿ ಬಿಡಲಿ ಸಂತೋಷದಿಂದ ಇರ್ಬೇಕವ, ಇದು ಬ್ರಾಹ್ಮಣರ ಲಕ್ಷಣ. ಅದಕ್ಕೆ ನಮ್ಗೆ 3 ಹೆಜ್ಜೆ ಸಾಕು, ನಮ್ಗೆ ಸಂಧ್ಯಾವಂದನೆ ಮಾಡ್ಕೊಂಡು ಇರ್ಲಿಕ್ಕೆ 3 ಹೆಜ್ಜೆ ಸಾಕು. ಇದನ್ನು ನೋಡಿ ಅವ್ರಿಗೆ ಗೊತ್ತಾಗ್ತದೆ ಶುಕ್ರಾಚಾರ್ಯ. ಈ ಕೇಳೋ ಪದ್ಧತಿ 3 ಹೆಜ್ಜೆ ಅಂತಂದರೆ ಇವು ಸಾಮಾನ್ಯ ಅಲ್ಲ, ಇವು ಸ್ವಾಮಿನೇ ಬಂದಾನ, ಇವು ತಿರುಕ್ರಮ ತಾಳ್ತಾನ, ಆಮೇಲೆ 1 ಹೆಜ್ಜೆ ಭೂಮಿ ತಗೋತಾನೆ, 1 ಹೆಜ್ಜೆ ಹೊರಗೋಗ್ತಾನೆ, 3ನೇ ಹೆಜ್ಜೆ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಅಂತ ಹೇಳಿಬಿಡು ಅಂತ ಹೇಳ್ತಾನೆ. ಕೊಡ್ತೀನಿ ಅಂದಿದ್ದೆಲ್ಲ ಕೊಡಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವರಂತಾರ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತಕೊಂಡು ಯಜ್ಞ ಸಂಕಲ್ಪ ಮಾಡಿಸಿದಿರಿ, ಸ್ವತಃ ವಿಷ್ಣುನೇ ಬಂದಾನಂತ ನೀವೇ ಹೇಳ್ತೀರಿ. ನಾನು ಅದಕ್ಕಿಂತ ಮೊದಲು ದೇಶಾವರ ಮಾಡೋರು ಭಾಳ ಚಂದ ಮಾತಾಡಬೇಕು, ಅದನ್ನು ತೋರಿಸ್ಕೊಡ್ತಾನೆ ಸ್ವಾಮಿ. ಈಗ ನಾವು ಯಾರ್ದೋ ಮನೆಗೆ ಹೋಗೀವಿ, ಅಲ್ಲಿ ಹೇಳಬೇಕು, ನಿಮ್ಮ ತಂದೆ ನಾವು ಬಂದಾಗೆಲ್ಲ ಭಾಳ ಮರ್ಯಾದೆ ಮಾಡ್ತಿದ್ರು, ಎಷ್ಟು ಕೊಟ್ಟರು ಅಂತ ನಾನು ಹೇಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಜ್ಜನೂ ಹಾಗೆ, ಅವರಂತೂ ನಮಗೊಂದು ಕೆರೆ ಭೂಮಿನ ಹಾಕಿ ಕೊಟ್ಬಿಟ್ರು, ಈಗ ಗೊತ್ತಿರೋದಿಲ್ಲ ಅವರಿಗೂ. ಹಿಂಗೆ ಹೇಳಿದ ಮೇಲೆ ಇವರು ಏನೋ ಒಂದು 500 ರೂಪಾಯಿ ಕೊಡ್ತಾರಿಲ್ಲ, ಇಂಥ ಮಂತನ್ ನಿಮ್ಮದು ಅಂತ ಹೇಳಿ ಬಂದೇನೆ ಅಂತ ಹಿಂಗೆ ಹೇಳೋದು. ಅದಕ್ಕೆ ಪ್ರಹ್ಲಾದರಾಯರ ಮೊಮ್ಮಗ ನೀನು, ಪ್ರಹ್ಲಾದರಾಯರು ಎಂಥ ಭಕ್ತಿಯನ್ನು ಮಾಡಿದರು, ಏನು ಒಂದು ವ್ಯಾಪಾರ. ಅದಕ್ಕೆ ನಿಮ್ಮಲ್ಲಿ ಜಿಪುಣರೇ ಹುಟ್ಟಲಿಲ್ಲ, ನಿಮ್ಮ ಕುಲದೊಳಗೆ ಎಲ್ಲರೂ ಅಂಥವ್ರೆ, ಉದಾರ ಸ್ವಭಾವದವರೇ. ಅದಕ್ಕೆ ಹೀಗೆಲ್ಲ ಹೇಳಿದಾಗ ಅವನಿಗೆ ಸ್ವಾಭಾವಿಕವಾಗಿ ಬಲಿ ಅಂದರೆ ದೇವತೆ ಅವ ತಿಳ್ಕೋಬೇಕು. ದೈತ್ಯರಿಗೆ ಎಂದು ಈ ಬುದ್ಧಿ ಬರೋದಿಲ್ಲ. ಬಲಿ ಅಂದರೆ ದೇವತೆ. ಅವನು ಕರ್ಮವಶಾತ್ ದೈತ್ಯ ಕುಲದಲ್ಲಿ ಬಂದಿದ್ದಾನೆ, ಅವರಿಗೆ ಇಂಥ ಭಕ್ತಿ ಹುಟ್ಟೋದು. ಅಸುರರಿಗೆಂದೂ ಭಕ್ತಿ ಹುಟ್ಟೋದು. ಶ್ರೀಮದಾಚಾರ್ಯ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಇರಲಿ, ಆವಾಗ ಅವರು ಹಿಂಗೆ ಹೇಳಿದ ಮೇಲೆ ಅವಂತಾನ ನಾ ಕೊಡ್ತೀನಿ. ಅವಾಗ ಅವ್ರು ಹೇಳ್ತಾರೆ, ಕೊಡೋದಕ್ಕೂ ಒಂದು ಪದ್ಧತಿ ಅದ. ಸರ್ವಸ್ವ ದಾನ ನಿಷೇಧ, ಇದು ನೀತಿಶಾಸ್ತ್ರ ಹೇಳ್ತಾರೆ ಅವರು. 100 ರೂಪಾಯಿ ಬಂದರೆ 5 ಭಾಗ ಮಾಡಬೇಕು, 20% ದಾನ ಮಾಡಬೇಕು, 20% ಕೀರ್ತಿಗೆ ಇಟ್ಕೋಬೇಕು, 20% ಉಪಜೀವನಕ್ಕೆ ಉಪಯೋಗಿಸ್ಬೇಕು, 20% ಇನ್ವೆಸ್ಟ್ ಮಾಡಬೇಕು ಮುಂದೆ ಇದನ್ನು ಮಾಡಲಿಕ್ಕೆ. ಹಿಂಗೆ 5 ಭಾಗ ಮಾಡಿ ರೊಕ್ಕ ಉಪಯೋಗಿಸ್ಬೇಕು ಹೊರತು ಹಿಂಗೆ ಎದ್ದುದೆಲ್ಲ ಕೊಟ್ಟು ಕೊಡಬಾರ್ದು, ನಿರ್ಗತಿರ ಆಗೋ ಹಂಗೆ ದಾನ ಮಾಡಬಾರ್ದು ಅಂತ ಹೇಳ್ತಾನೆ. ಅದಕ್ಕೆ ಅವ ಹೇಳ್ತಾನೆ, ನಾನು ಸಂಕಲ್ಪ ಮಾಡಿ ನಾನು ಕೊಟ್ಟೇ ತೀರ್ತೀನಿ ಹೇಳಿದಾಗ ಸಿಟ್ಟಿಗೆದ್ದು ರಾಜ್ಯ ಭ್ರಷ್ಟನ ಒಂದು ಶಾಪ್ ಕೊಡ್ತಾರೆ. ವಾಮನ ದೇವರು ಅಲ್ಲಿ ತನಕ ಕಾಯ್ತಿದ್ರು, ಗುರು ಅನುಗ್ರಹ ಇರೋ ತನಕ ದೇವ್ರಿಗೂ ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಗುರುಗಳ ಅನುಗ್ರಹ ಯಾವಾಗ ತಪ್ತದ ಅಂತ ಕಾಯ್ತಿದ್ರಂತೆ. ಗುರುಗಳ ತಪ್ತೀವಿ ಅಂದ ಕೂಡಲೇ ವ್ಯವಸ್ಥೆ ಹಾಕುವ ಮುಗಿಲೇ ಆಮೇಲೆ ಅವ್ರು ಸಂಕಲ್ಪ ಮಾಡಬೇಕಲ್ಲ ದಾನ ಕೊಡಲಿಕ್ಕೆ. ವಿಂಧ್ಯಾವಳಿ ಹೆಂಡ್ತಿ ಆಕಿ ಬಂದು ಸಂಕಲ್ಪ ಮಾಡಬೇಕು, ಆಕಿನ ಕರಿತಾರೆ ಸಂಕಲ್ಪ ಮಾಡ್ಲಿಕ್ಕಂತ ಏನು ಗಿಂಡಿ ಇರ್ತದೆ ಅದರೊಳಗಿಂದ ನೀರು ಹಾಕ್ಬೇಕಿ. ಅವಾಗ ಏನು ಮಾಡಿ ಶುಕ್ರಾಚಾರ್ಯರು ಒಂದು ರೂಪದಿಂದ, ಅವರು ದೈತ್ಯ ಗುರುಗಳು ಮಾಯಾವಿಗಳು, ಅವರು ಒಂದು ರೂಪದಿಂದ ಕಣ್ಣೊಳಗೆ ಅದೇನು ಇದು ಇರ್ತದೆ ಅದರೊಳಗೆ ಹೋಗಿ ಕೂತ್ಕೊಂಡ್ಬಿಟ್ರು.
ನೀರೇ ಬೀಳವಲ್ಲ, ಸಂಕಲ್ಪ ಮಾಡ್ಕೊಂಡು ನೀರೇ ಬೀಳವಲ್ಲ. ಅಂದರೆ ವಿದ್ಯುಕ್ತವಾಗಿ ಸಂಕಲ್ಪ ಮಾಡಿದಂಥ ಜ್ಞಾನ ಆಗಂಗಿಲ್ಲ. ಹೆಂಡತಿ ಅನುಮತಿನೂ ಬೇಕಲ್ಲ. ಅದಕ್ಕೆ ಆಕಿ ಬಂದು ನೀರು ಹಾಕೋ ಮುಂದೆ ಅದು ಬೀಳಿಲ್ಲ. ಆವಾಗ ದೇವರಂತಾನೆ ಏನೋ ಸಿಕ್ಕೊಂಡ್ ಕಾಣ್ತದೆ, ಚುಚ್ಚುರಿ ಅಂತೆ. ಅವಾಗ ಒಂದು ಕಣ್ಣು ಇಟ್ಕೊಂಡು ಚುಚ್ಚಿದ್ರಂತ, ಒಂದು ಕಣ್ಣು ಹೋಗ್ಬಿಟ್ಟು ಶುಕ್ರಾಚಾರ, ಮಕ್ಕಂಡು ಶುಕ್ರಾಚಾರ ಅಂತ ಇವತ್ತು ಹೇಳ್ತಾರೆ. ಆವಾಗ ಮುಂದೆ ನೀರು ಹಾಕಿದ್ರು, ಎಲ್ಲ ಆಯಿತು. ಸಂಕಲ್ಪ ಮಾಡಿದ ಕೂಡಲೇ ದೇವ್ರು ಏನು ಮಾಡ್ದ, ತ್ರಿವಿಕ್ರಮ ರೂಪ ತೊಗೊಂಡ್ಬಿಟ್ಟ. ಭೂಮಿ ಆಕಾಶ ಒಂದಾಗುವಂಥ ಒಂದು ರೂಪ. ಎಷ್ಟು ನೋಡಿದ್ರು ಅವ ಸ್ವಾಮಿನೇ. ಆಮೇಲೆ ಒಂದೇ ಹೆಜ್ಜೆಯಿಂದ ಭೂಲೋಕ ತಗೊಂಡ. ಎರಡನೇ ಹೆಜ್ಜೆಯನ್ನು ಮ್ಯಾಲೆ ಎತ್ತಿದ ಕೂಡಲೇ ಅದು ಬ್ರಹ್ಮಾಂಡ ಕಟ ಸೀಳಿ ಮ್ಯಾಲೆ ಹೋತು. ಬ್ರಹ್ಮದೇವರು ಅವರ ಲೋಕನಲ್ಲಿ ಹೋತಾರೆ. ಆ ಪಾದ ಬಂದದ್ದನ್ನು ನೋಡಿ ಅವ್ರು ತಮ್ಮ ಕಮಂಡಲಿಂದ ದೇವರ ಪಾದಕ್ಕೆ ಅಭಿಷೇಕ ಮಾಡಿದ್ರು. ಅದೇ ಗಂಗಾ. ಅದು ಅಷ್ಟು ದಿವಸ ದೇವಗಂಗಾ ಸ್ವರ್ಗಲೋಕ ಹರಿತಿತ್ತು, ಭಗೀರಥಂತ ಹೇಳ್ಕೊಂಬ. ಹಿಂಗೆಲ್ಲ ಆತು. ಆಮೇಲೆ ಮೂರನೇ ಹೆಜ್ಜೆಯಲ್ಲಿ ಇಡಬೇಕು ಅಂತ ಕೇಳ್ತಾರೆ. ನಮ್ಮ ತಿರುಪತಿಗೆ ಹೋದ್ರೆ ನೀವು ತಿರುಕರಂ ದೇವ್ರದ್ದು ದರ್ಶನ ಆಗ್ತದೆ. ದೇವ್ರ ಕಾಲ ಎತ್ತಿದ್ದೆ ದರ್ಶನದ ಮೂರ್ತಿ ಅದ. ಮೂರನೇ ಹೆಜ್ಜೆಯಲ್ಲಿ ಇಡಬೇಕು ಅಂದಾಗ ಅವ ನಿವೃತ್ತರಾಗ್ಬಿಡ್ತಾನೆ, ಗೊತ್ತಾಗೋದಿಲ್ಲ. ಅವನು ಬಂಧನ ಮಾಡಿಬಿಡ್ತಾನೆ. ಗರುಡು ಹೇಳಿ ಗರುಡಪಾಶದಿಂದ ಅವನು ಬಂಧನ ಮಾಡಿ, ಅಂದರೆ ದಾನ ಕೊಟ್ಟು ಕೊಡದೇ ಇದ್ರೆ ಶಿಕ್ಷಾ ಇದೆ. ಅವಾಗ ಎಲ್ಲ ದೇವತೆಗಳು ಬಂದು ಮಾತಾಡ್ತಾರೆ. ಪ್ರಹ್ಲಾದರಾಯರು ಮಾತಾಡ್ತಾರೆ. ಅವ್ರಂತಾರೆ, ನೀವೇ ಕೊಟ್ಟಿದ್ದು ಸ್ವಾಮಿ, ನೀವೇ ತಗೊಂಡ್ರಿ, ಇದು ಏನೂ ತಪ್ಪಿಲ್ಲ ಅಂತ. ವಿಂಧ್ಯಾವಳಿ ಹೇಳ್ತಾರೆ, ನಮ್ಮ ಯಜಮಾನದ ತಪ್ಪಾಗಿದೆ ಅಂತ. ಏನು ಅದು ಅಂತಂದ್ರೆ, ನಮ್ಮದಿದ್ರೆ ಕೊಡ್ತೀವಿ ಅಂತ ಸಂಕಲ್ಪ ಮಾಡೋದು. ಎಲ್ಲ ನಿಮ್ದು ಅದು. ನಮ್ಮ ಮನೆಯವರು ಅಹಂಕಾರದಿಂದ ನಾನು ಅಂತ ಹೇಳಿ ನಿಮ್ಮ ಸಂಕಲ್ಪ ಮಾಡಿದ್ವಿ, ಇದೊಂದು ದೊಡ್ಡ ತಪ್ಪು. ಇಷ್ಟೆಲ್ಲ ಹೇಳಿದಾಗ ಬ್ರಹ್ಮದೇವರು ಮಾತ್ರ ಸ್ಪಷ್ಟ ಮಾತಾಡ್ತಾರೆ. ಸ್ವಾಮಿ, ಗರಿಕಿ ನೀರಿಟ್ಟರೆ ಅನುಗ್ರಹ ಮಾಡ್ತೇವೆ. ಏನು ಕೊಡೋದು ಉಳಿದ ಭೂಲೋಕನೂ ಹೋತು. ಎರಡು ಲೋಕ ಅವನು ಇದ್ದು, ಭೂಲೋಕನೂ ಕೊಟ್ಟಾನ, ಸ್ವರ್ಗಲೋಕನೂ ಕೊಟ್ಟಾನ. ಇನ್ನೇನು ಕೊಡಬೇಕಾಗಿತ್ತು? ಅದಕ್ಕೆ ದೇವರು ಯಾವಾಗ ಹೇಳ್ತಾನೆ, ಇಷ್ಟ್ಯಾಕೆ ಪರೀಕ್ಷೆ ಮಾಡ್ತೇನೆ ಅವ್ರನ್ನ ಅಂತಾರೆ. ಅದಕ್ಕೆ ದೇವ್ರು ಹೇಳ್ತಾನೆ, ನಾನು ಯಾರ ಮೇಲೆ ಅನುಗ್ರಹ ಮಾಡ್ಬೇಕಂತೀನಿ ಅವ್ರನ್ನ ಕಠಿಣ ಪರೀಕ್ಷೆಗೆ ಒಳಗಿಸ್ತೀನಿ. ನಾನು ಪರೀಕ್ಷೆದಾಗ ಯಾವ ಪಾಸ್ ಆಗ್ತಾನೆ ಅವಂಗೆ ಅನುಗ್ರಹ ಮಾಡ್ತೇನೆ. ಅದಕ್ಕೆ ಎಲ್ಲರಿಗೂ ಯಾಕೆ ದೇವ್ರ ಅನುಗ್ರಹ ಆಗೋದಿಲ್ಲ ತಿಳ್ಕೊಬೇಕು. ದೇವ್ರ ಒಳಗೆ ಇದ್ದಾನೆ. ನಿಮ್ದು ಎಷ್ಟು ಖರೆ ಅದ, ಎಷ್ಟು ಸುಳ್ಳು ಅದ, ಎಷ್ಟು ಡಂಬಾಚಾರ ಅದ ಎಲ್ಲ ಗೊತ್ತಿರುತ್ತೆ ದೇವ್ರಿಗೆ. ಅಂದಾಗ ಎಲ್ಲರಿಗೂ ಅನುಗ್ರಹ ಮಾಡೋದಿಲ್ಲ. ನೀವು ಬೇಕಾದ ಬುದ್ಧಿವಂತರು ಇರ್ಬೋದು, ನೀವು ಬೇಕಾದಷ್ಟು ಪಾಠ ಪ್ರವಚನ ಮಾಡ್ತಿರ್ಬೋದು, ಏನು ಸಂಬಂಧ ಇಲ್ಲ. ಒಳಗಿದ್ದು ನೋಡಿ ಪ್ರೀತಾದ ಅಂದರೆ ಅನುಗ್ರಹ ಮಾಡ್ತೀನಿ. ಅದಕ್ಕೆ ಸಸ್ಯಾನುಗ್ರಹ ಮಿಚ್ಚಾಮಿ ಇಚ್ಛಾಮಿ ಏನು ವಿತ್ತಂ ಹರಾಮ್ಯಂ ಅಂತ. ಯಾರು ಅನುಗ್ರಹ ಮಾಡಕ್ಕಂತೀನಿ ಅವರ ವಿತ್ತವನ್ನು ನಾನೇನು ಮಾಡ್ತೀನಿ, ಪರೀಕ್ಷೆ ಮಾಡಿ ಅಪಹಾರ ಮಾಡ್ತೀನಿ. ಅದಕ್ಕೆ ಆ ಉದ್ದೇಶಕ್ಕಾಗಿ ಇವನು ಕಸ್ಕೊಂಡೆ. ಅದಕ್ಕೆ ನಾವು ಏನಾದ್ರು ರೊಕ್ಕ ಹೋತು, ಆಸ್ತಿ ಹೋತು ಅಂದ್ರೆ ದುಃಖ ಪಡಬಾರ್ದು. ದೇವ್ರು ಅನುಗ್ರಹ ಮಾಡಬೇಕು ಕಾಪಿರ್ತಾನೆ. ಅದಿತ್ತು ಅಂದ್ರೆ ಸೊಕ್ಕಲಿ ನಾವು ದೇವ್ರು ನಮಸ್ಕಾರ ಮಾಡ್ತಿದ್ದಿಲ್ಲ. ಬಡತನ ಬರಲದು ಭಗವದ್ ಭಜನೆ ಯೋಗ ಅಂತ ಹೇಳ್ಯಾರ. ಬಡತನ ಬಂದಾಗ ನಾವು ದೇವ್ರಿಗೆ ಕಾಲು ಬೀಳೋದು, ಹಂಗೆ ಬೀಳೋದಿಲ್ಲ. ಅದಕ್ಕೆ ಹಿಂಗೆಲ್ಲ ಇದು. ಅದಕ್ಕೆ ಅಡಿಗೆ ಸ್ವಾಮಿಗಳು ಭಾಗವತ್ ಸಾರದಲ್ಲಿ ಬರೀತಾರೆ, ದೇವರು ಯಾರನ್ನೇ ಸ್ವೀಕಾರ ಮಾಡಬೇಕಾದ್ರೂ ಕಠಿಣ ಪರೀಕ್ಷೆಗೆ ಒಳಗೊಳಿಸಿ ಎಲ್ಲ ಪರೀಕ್ಷೆದು ಪಾಸ್ ಆದರೂ ಸ್ವೀಕಾರ ಮಾಡ್ತಾನೆ. ನನ್ನವ ಅಂತ. ನೀವು ದೇವ್ರು ನಮ್ಮವ ಅಂತ ಅನ್ಬೋದು. ದೇವ್ರು ನಮ್ಮವ ಅನ್ಬೇಕಾದ್ರೆ ಅಷ್ಟು ಕಠಿಣ ಪರೀಕ್ಷೆ ಮುಂದೆ ಪಾಸ್ ಆದಂದ್ರೆ ಏನು ಕೊಟ್ಟರು ಅವನ ಸಮಾಧಾನ ಇಲ್ಲ ಅಂತ ಅಷ್ಟು ಕೊಡ್ತಾನೆ. ಏನು ಕೊಡ್ತಾ ಅಂದರೆ ಬಲಿಗೆ ಸಂತುಷ್ಟನಾಗಿ ಮುಂದೆ ಏನು ಬಲಿ ಏನು ಹೇಳಿದ, ಬಲಿ ಹೃದಯದೊಳಗೆ ಹೋಗಿ ಪರೀಕ್ಷೆ ಮಾಡಿದಂತೀವಿ ಏನಾರು ಕೆಟ್ಟ ಅನ್ಸೋತಾನೇನೋ ಅಂತ. ಇದು ಒಂದು ದೋಷ. ದಾನ ನಾಶ ಆಗ್ತದೆ. ಇವತ್ತು ಏನೋ ಆಚಾರ ಅಂತ ತಿಳ್ಕೊಂಡು ಭಕ್ತಿಯಿಂದ ಕೊಟ್ರಿ, ಇಷ್ಟ್ಯಾಕೆ ಕೊಟ್ರಿ ಮತ್ತು ಸ್ವಲ್ಪಕ್ಕೇ ಯಾರೋ ಮಾಡ್ತಿದ್ರಲ್ಲ ಅಂತೊಬ್ರು ಹೇಳಿದ ಮೇಲೆ ಯಾಕರೆ ಕೊಟ್ಟೆ ಅಂತಂದು ಬಂದ್ಬಿಟ್ರೆ ನೀವು ಕೊಟ್ಟದ್ದು ಪುಣ್ಯ ಹೋದು. ಆದ್ದರಿಂದ ಯಾವಾಗಲೂ ಕೊಟ್ಟು ಕೆಟ್ಟ ಅನ್ಬಾರ್ದು ಅಂತ ಹೇಳಿ. ಹಂಗೆ ಕೊಟ್ಟದ್ದು ಕೆಟ್ಟದ್ದು ಇದು ಆಗೋದಿಲ್ಲ. ಅದಕ್ಕೆ ಕೊಟ್ಟದ ಮೇಲೆ ಎಂದೂ ಕೆಟ್ಟ ಅನ್ಸೋಬಾರ್ದು, ಹೌದಿಲ್ಲ? ಹಂಗೆ ಕೊಟ್ಟ ಅನ್ಸೋದಾನೇನೋ ಅಂತ ನೋಡಿದಂತೆ ಏನೂ ಅನ್ಸೋಳಿಲ್ಲ. ಅವ ಹೇಳಿದಂತೆ ನಮ್ಮದು ಒಂದೇ ಸಮಸ್ಯೆ ಆದಂತೆ. ಬಲಿ ಹೇಳಿದ್ದು ದುಃಖ ಇಲ್ಲ, ಭೂಲೋಕ ತೊಗೊಂಡದ್ದು ದುಃಖ ಇಲ್ಲ, ಸ್ವರ್ಗಲೋಕ ತೊಗೊಂಡದ್ದು ದುಃಖ ಇಲ್ಲ, ಒಂದೇ ದುಃಖ ಅದ. ಏನು ಒಟ್ಟ ಮಾತಿಗೆ ನಾನು ನಡ್ಕೊಳ್ಳಿಲ್ಲ ಅಂತಂಬ ದುಃಖ ಅದ. ಅದಕ್ಕೆ ಸ್ವಾಮಿ ನಮ್ಮ ತಲೆ ಮೇಲೆ ಕಾಲು ಇಟ್ಬಿಡ್ರಿ ಅಂತ ದೇವ್ರ ಕಾಲು ಮೆಟ್ಟು ಏನು ಮಾಡಿದ್ರೆ ಸುತ್ತಳ ಲೋಕಕ್ಕೆ ಕಳಿಸ್ಬಿಟ್ಟ. ಕೆಳಗೆ ತಳ ತಳ ಸುತ್ತಳ ಪಾತಾಳ ರಸಾತಳ ಅಂತ ತಿಳ್ಕೊಂಡು 6 ಲೋಕ ಕೆಳಗವ, 7 ಲೋಕ ಮೇಲೆ ನಡುವಿರೋದು ಭೂಮಿ. ಅದಕ್ಕೆ ಆ ಸುತ್ತಳ ಲೋಕಕ್ಕೆ ಕಳಿಸಿ ಅಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು. ನಾವೇನು ದಕ್ಷಿಣೆ ಕೊಡೋದು ದಾನ ಮಾಡ್ತೀವಿ.
ಹೊತ್ಕೊಳ್ಳೋದು ಪೂಜೆ ಮಾಡೋದು ಏನು ಅವ್ಯವಸ್ಥಿತವಾಗಿ ಏನು ದೇವ ಕಾರ್ಯ ಮಾಡ್ತಾರೆ ಅವೆಲ್ಲ ಫಲ ಅಲ್ಲಿ ಹೋಗ್ತದೆ ಸುತ್ತೋಡ್ಬೇಕು ಶಾಸ್ತ್ರೋಕ್ತವಾಗಿ ಮಾಡಿದ್ದೆಲ್ಲ ಸ್ವರ್ಗಕ್ಕೆ ಹೋಗ್ತದೆ ಇಂದ್ರಿಗೆ ದೇವದೇವರಿಗೆ ಅವ್ಯವಸ್ಥಿತವಾಗಿ ಮಾಡಿದ್ದೆಲ್ಲ ಅಲ್ಲಿ ಹೋಗ್ತದೆ ಅವನಿಗೂ ಐಶ್ವರ್ಯಕ್ಕೆ ಏನು ಕಡಿಮೆ ಇಲ್ಲ ಸುತ್ತೋಳೋಗದೊಳಗೆ ಅದಕ್ಕೆ ಅಲ್ಲಿ ಕಳಿಸಿ ಅವನಿಗೆ ಅಧಿಪತಿಯನ್ನು ಮಾಡಿಬಿಟ್ರು ಈ ಮನ್ವಂತರದವರೆಗೆ ಅವನ ಅಧಿಪತಿ ಸುತ್ತೋಳೋಗಕ್ಕೆ ಮತ್ತೇನು ಹೊರ ಕೊಟ್ಟು ದೇವರು ಅಂದ್ರೆ ಮುಂದಿನ ಮನ್ವಂತದ್ರು ನೀನೇ ಇಂದ್ರ ನಾವು ಬಲಿನೇ ಇಂದ್ರ ಅವನಿಗೆ ಮುಂದೆ ಬರೋದಿತ್ತು ಪದವಿ ಅವ್ನು ಗಡಬಡಿ ಮಾಡಿ ಈಗ ತೋಳಿಗೆ ಹೋದ ಅಂತ ತಿಳ್ಕೊಂಡು ಇಷ್ಟು ಸಮಸ್ಯೆ ಆದ ಅದಕ್ಕೆ ಮುಂದಿನ ಮನ್ವಂತರು ನೀನೇ ಇಂದ್ರನಾಗು ಅಂತ ಹೊರ ಕೊಟ್ಟ ಇಷ್ಟೇ ಅಲ್ಲ ನಿನಗೆ ದೇವತೆಗಳ ದೈತ್ಯರಿಂದ ಉಪಟಳ ಆಗಬಾರ್ದು ಇದು ಭಾಳ ಒಳ್ಳೆಯ ಸ್ವಭಾವ ಇದ್ರೆ ದೈತ್ಯರಿಗೆ ಸಮನಾಗಂಗಿಲ್ಲ ಹೌದಿಲ್ಲ ಬಲಿಗೆ ಎಲ್ಲ ದಾನ ಕೊಡ್ತೀನಿ ಅಂತ ಕೂತಾಗ ಅವನು ಮಂತ್ರಿಗಳು ಸುದ್ದ ಒದ್ದಾಡಿದ್ರಂತೆ ನೀವು ಹಿಂಗೆ ಕೂತ್ಬಿಟ್ನಲ್ಲ ಅದಕ್ಕೆ ಯಾಕಂದ್ರೆ ದೇವ್ರು ಅಂದ್ರೆ ವೈರಿ ಅವ್ರಿಗೆ ದೈತ್ಯ ಕುಲಕ್ಕೆ ವಿಷ್ಣು ಅಂದ್ರೆ ವೈರಿ ಇದ್ದ ಇರಲಿ ತಾತ್ಪರ್ಯ ಏನು ಅಂದ್ರೆ ಹಿಂಗೆ ಎಲ್ಲ ಅನುಗ್ರಹ ಮಾಡಿ ಸುತ್ತಲೋಕಕ್ಕೆ ಅಧಿಪತ್ಯವನ್ನು ಕೊಟ್ಟು ನಾನೇ ಒಂದು ರೂಪದಿಂದ ನಿನ್ನ ಭಾಗದಾಗ ನಿಂತ್ಕೊಂಡು ದೈತ್ಯರಿಂದ ನಿನಗೆ ಯಾವ ತೊಂದರೆ ಆಗದಂಗೆ ಮಾಡ್ತೀನಿ ಅಂತ ದೇವರು ಹೇಳ್ಯಾನಲ್ಲಿ ಮತ್ತು ಇವತ್ತಿಗೂ ಒಂದು ರೂಪದಿಂದಾನಂತ ಅದಕ್ಕೆ ಸಂಸಾರ ಕೇಳ್ತಾರೆ ಹಿಂಗೆ ಯಾರು ಇದ್ದಾರೆ ಮಾಡೋರು ಇದ್ದಾರೆ ನಿಮ್ಗೆ ಬೇಕಂದ್ರೆ 10 ರೂಪಾಯಿ ಕೊಟ್ಟು ನಿಮ್ಮ ಮನೆಗೆ ಬಂದು ನಿಂದಿರ್ತೀನಿ ಅಂತ ಹೇಳ್ತಾರನೇ ಹೇಳ್ರಿ ನಮ್ಮ ಸ್ವಾಮಿ ಹಿಂಗಿದ್ದಾನೆ ಹೂವು ತರುವರು ಮನೆಗೆ ಹುಲ್ಲ ತರುವ ಜಿಲ್ಲಗರುವ ಅಂತ ತಿಳ್ಕೊಂಡು ಹಿಂಗೆ ಮಹದನುಗ್ರಹವನ್ನು ಬಲಿ ಮಾಡಿದ ಅದಕ್ಕೆ ಒಮ್ಮೆ ಪಾಸ್ ಆದ್ರಿಂದ ಎಷ್ಟು ಕೊಟ್ಟರೂ ಸಮಾಧಾನ ಇಲ್ಲ ಅಂತ ಈ ಮಂತ್ರಾಲಯ ಸ್ವಾಮಿಗಳೇ ಸಾಕ್ಷಿ ಇದು ಫಸ್ಟ್ ರ್ಯಾಂಕ್ ಇವರು ಅವ್ರು ಎಷ್ಟು ವೈಭವ ಎಷ್ಟು ಕಡೆ ಪಂಚಾಮೃತ ಎಷ್ಟು ವೃಂದಾವನ ಎಷ್ಟು ಬೆಳ್ಳಿ ಕವಚ ಎಷ್ಟು ಬಂಗಾರ ಕವಚ ಎಷ್ಟು ರಥೋತ್ಸವ ಎಷ್ಟು ಮಂದಿ ಅವ್ರ ಆರಾಧನೆ ಊಟ ಮಾಡ್ತಾರೆ ಎಷ್ಟು ಮಂದಿ ಅವ್ರು ನೆನೆಸ್ಕೊಂಡಿದ್ದಾರೆ ಇದೆಲ್ಲ ಉದ್ದೇಶನು ಬಳಗಾರಾಚಾರ್ಯ ಹೇಳ್ತಿದ್ರು ಟೀಕಾರ ಯಾರಿಗೆ ಸಾಮರ್ಥ್ಯ ಇಲ್ಲೇನು ಟೀಕಾರ ಯೋಗಿತಾದ ಇವ್ರಿಗಿಂತ ದೊಡ್ಡವರು ಅವರು ಶೇಷಾವೇಶರು ಇಂದ್ರಾವ ಸಂಭೂರು ಹೌದಾ ಹಂಗಾರೆ ಮತ್ತೆ ಇವ್ರಿಗೆ ಯಾಕೆಷ್ಟು ಟೀಕಾರ ಯಾರ ಕಡೆ ಹೋದ್ರು ಅಲ್ಲಿ ಹೋಗ್ರಿ ಅಂತಾರಂತವ್ರು ಯಾರೇ ಅದು ಇದು ಬೇಡ್ಲಿಕ್ಕೆ ಹೋದ್ರೆ ಅಲ್ಲಿ ಹೋಗ್ರಿ ಅಂತಂತಾರೆ ಯಾರ ಹತ್ರ ಹೋಗ್ರಿ ಅಂತ ತಾತ್ಪರ್ಯ ಏನು ಅಂದರೆ ಅವ್ರು ಹೇಳ್ತಿದ್ರು ಎಲ್ಲ ಋಷಿಗಳಿಗೂ ಎಲ್ಲ ದೇವತೆಗಳಿಗೂ ಅಂದರೆ ರಾಯರಿಗಿಂತ ಮೇಲಿನವರು ಮ್ಯಾಲಿನಿಂದ ಕೆಳಗಿನವರು ಎಲ್ಲರಿಗೂ ಸಾಮರ್ಥ್ಯ ಇದೆ ಅವರವ್ರ ಯೋಗ್ಯತಾ ಪ್ರಕಾರ ಏನು ನಿಮ್ಗೆ ಅಭಿಷ್ಟವನ್ನು ಕೊಡಲಿಕ್ಕೆ ಮಸಿತಾಂಕರ್ ಪೃಕ್ಷಾಯ ನಮ್ಮ ತಾಮ್ ಕಾಮಧೇನು ಇದನ್ನು ಕೊಡ್ಲಿಕ್ಕೆ ಎಲ್ಲರಿಗೂ ಯೋಗ್ಯತಾ ಅದ ಆದರೆ ಇವ್ರೇನು ಮಾಡ್ರಿ ತಗೊಳ್ಳೋ ವ್ಯಾಪಾರ ಏನದ ಇದನ್ನು ಅವ್ರಿಗೆ ವಹಿಸ್ಬೇಕು ನಮ್ಮ ಎಲ್ಲ ಪುಣ್ಯ ನಿಮ್ಗೆ ಕೊಟ್ಟಿರ್ತೀವಿ ನಮ್ಮ ಎಲ್ಲರ ಪರವಾಗಿ ನೀವು ಕೊಡ್ರಿ ಅಂತ ಒಬ್ಬರು ಕಾಣಿಯೂರು ಸ್ವಾಮಿಗಳು ಧಾರವಾಡಕ್ಕೆ ಭಿಕ್ಷಾಕ್ಕೆ ಬಂದಿದ್ರು ಪರ್ಯಾಯಪುರ ಭಿಕ್ಷಾಕ್ ಇವರೆಲ್ಲರೂ ಉಡುಪಿ ಮಂದಿ ಎಲ್ಲ ಭಿಕ್ಷೆ ಮಾಡ್ತಿರ್ತಿದ್ರು ಅವ್ರು ಹೇಳಿದ್ರು ಅಂತ ಉಡುಪಿ ಮಾಡಿಸೋದೇನು ದೊಡ್ಡದ ಮಾಡಿಸ್ತೀನಿ ಇಲ್ಲಿ ಬಂದು ನಾನು ಮಾಡಿಸ್ಬೇಕು ಅದಕ್ಕೆ ಎಲ್ಲರೂ ಕೂಡಿಸಿ ನನಗೆ ಸಿಲೆಕ್ಟ್ ಮಾಡಿದ್ರಲ್ಲಿ ನಾ ಯಜಮಾನ ನಾ ಏನು ರೂಪಾಯಿ ಕೊಟ್ಟಿಲ್ಲ ನನ್ನ ಯಜಮಾನ ನಿಂದಿರಿಸಿ ನಾನೇ ಎಲ್ಲ ಅವ್ರಿಗೆ ಕೃಷ್ಣ ಆತ್ಮ ಹೇಳಿ ನನಗೆ ಅವರೆಲ್ಲ ಫಲ ಕೊಟ್ಟು ಎಲ್ಲ ಮಾಡಿದ್ರು ನಮ್ದೇನೂ ಇಲ್ಲ ಅಲ್ಲಿ ಇಲ್ಲಿ ಹಂಗೆ ರಾಯರಿಗೆ ಎಲ್ಲರೂ ಕೂಡಿ ತಮ್ಗೆ ಏನು ಮಾಡ್ಯಾರ ಅಧಿಕಾರ ಕೊಟ್ಬಿಟ್ಟಾರ ನೀವೇ ಕೊಡ್ರಿ ಎಲ್ಲರಿಗೂ ಅಂತ ಅದಕ್ಕೆ ಈಗ ನಾವು ಹುಡುಗರಿಗೆ ಕೊಡ್ತೀವಿ ಎಲ್ಲ ಪಂಡಿತರಿಗೆ ಕೂಡ ದಕ್ಷಿಣ ಕೊಡಪ್ಪ ಅಂತ ಅಧಿಕಾರ ಕೊಡ್ತೀವಿ ಇಲ್ಲ ನಾವು ಕೊಡೋರು ನಾವು ಅದು ಅವ್ರಿಗೆ ಕೊಟ್ಟಿರ್ತೀವಿ ಹಂಗೆ ರಾಯರು ಇದ್ದಾರೆ ಎಲ್ಲರ ಪರವಾಗಿ ಅವ್ರಿಗೆ ಕೆಲಸ ಮಾಡ್ತಾರೆ ಅದರಿಂದ ಕಲಿಯುಗದೊಳಗೆ ಅವ್ರು ಯಾಕೆ ಹಿಂಗೆ ಮಾಡ್ಯಾರ ದೇವರು ಅಂದ್ರೆ ರಾಯರು ಮೆರೆಸ್ಬೇಕಾಗಿದೆ ಎಷ್ಟು ಮೆರೆಸಿದ್ರು ತೃಪ್ತಿ ಇಲ್ಲ ದೇವರಿಗೆ ರಾಯರು ಈ ದೃಷ್ಟಿಯಿಂದ ರಾಯರಿಗೆ ಇದು ಮಾಡ್ಯಾರ ಹಂಗೆ ಭಗವಂತ ಏನು ಮಾಡಿದ ಆ ಬಲಿಗೆ ಎಷ್ಟು ಕೊಟ್ಟು ತೃಪ್ತಿ ಇಲ್ಲ ಇಷ್ಟೆಲ್ಲ ಐಶ್ವರ್ಯವನ್ನು ಕೊಟ್ಟು ಇದನ್ನು ಮಾಡಿದ ಆದ್ದರಿಂದ ಈ ಬಲಿ ಚರಿತ್ರೆ ವಾಮನ ಪುರಾಣದೊಳಗೆ ಬಂದದ ಈ ಚರಿತ್ರೆಯನ್ನು ಆಖ್ಯಾನವನ್ನು ಕೇಳೋದ್ರಿಂದ ವಿಶೇಷವಾದ ಫಲ ಅದರಲ್ಲಿ ಉಪನಯನ ಸಮಯದೊಳಗೆ ಅದನ್ನು ಕೇಳಿದಾಗ ನಿಮ್ಗೆ ಆ ವಟುವಿನಲ್ಲಿ ವಾಮನ ದೇವರ ವಿಶೇಷ ಸನ್ನಿಧಾನ ಅದ ಎಂಬುದು ತಿಳಿದು ಬರ್ತದೆ ಅದಕ್ಕೆ ದೇವರು ಇಲ್ಲಿ ಆವಿಷ್ಟನಾಗಿರ್ತಾನೆ ಇವರು ಅವರಲ್ಲಿ ಅದಕ್ಕೆ ಅವನಿಗೆ ನಮಸ್ಕಾರ ಎಲ್ಲರೂ ನಮಸ್ಕಾರ ಮಾಡಿ ಅವನಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾರೆ ತಾತ್ಪರ್ಯ ಏನು ಅಂದರೆ ಮುಂಜುವಿ ಎಂಬುದು ಅಷ್ಟು ಮಹತ್ವದ್ದು ಆಶ್ರಮ ಅದನ್ನು ಎಷ್ಟು ವಿದ್ಯುಕ್ತವಾಗಿ ನಾವು ಮಾಡ್ತೀವಿ ಅಷ್ಟೇ ನಿಷ್ಠಾಪೂರ್ವಕವಾಗಿ ಸಂಧ್ಯಾವಂದನ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸದೆ ಪ್ರಯತ್ನ ಮಾಡಿದ್ರೆ ನಾವು ಬಿಟ್ಟರೆ ಆಗುವುದಿಲ್ಲ ಅದು ಇದು ತಿನ್ನಲಿಕ್ಕೆ ನಾವು ಪ್ರೋತ್ಸಾಹ ಮಾಡಬಾರ್ದು ನಾವು ಹಂಗೆ ಮಾಡಬಾರ್ದು ಒಂದು ಕತೆ ಹೇಳ್ತೀನಿ ನಮ್ಮ ಧಾರವಾಡದಾಗ ಆದದ್ದು ಅವ್ನು ಹುಡುಗ ಅವರಪ್ಪ ಮುಂಜೆ ಮಾಡಿದ ಅವರಪ್ಪ ಅವ್ರ ತಂದೆ ಅದು ಮಾಡು ಅಂತ ಹೇಳಿದ ಅವ ಒಂದು ಸಿಂಪಲ್ ಅವ ಪ್ರಾಮಾಣಿಕವಾಗಿ ಹೇಳಿದ ಅವೇನು ಕುಹಕ ಪ್ರಶ್ನೆ ಅಲ್ಲ ಇದು
ಅಪ್ಪ ಲಗ್ನ ಅಂದ್ರೆ ಸಂಧ್ಯಾ ಒಂದು ಮಾಡಬಾರ್ದು ಅಂತ ಕೇಳಿದ್ರು. ಯಾಕಂದ್ರೆ ಅವ್ರು ಮಾಡ್ತಿದ್ದೆ ನನಗೆ ಮಾಡಂತ ಮಾಡಂಗಿಲ್ಲ, ಲಗ್ನ ಆದ್ಮೇಲೆ ಸಂಧ್ಯಾ ಒಂದು ಅವಾಗಿಂದ ನಾಚಿಗೆ ಬಂದು ಮಾಡ್ಲಿಕ್ಕತ್ತೀನಿ ಅಂತ ಹೇಳಿದ್ರು. ಆದ್ರಿಂದ ನಾವು ಮಾಡಂಗಿಲ್ಲ, ನೀವು ಮಾಡ್ರಿ ಅಂತ ಯಾರು ಮಾಡ್ತಾರೆ? ನಾವು ಹೆಂಗಾರು ಊಟ ಮಾಡ್ತೀವಿ, ನೀವು ಮಾಡಿ ಉಟ್ಕೊಂಡ್ರೆ ಯಾಕೆ ಅಂತಾರೆ? ಇದು ತಾತ್ವಿಕ ಪ್ರಶ್ನೆ. ಯದ್ಯದಾಚರಿಸಿ ಶ್ರೇಷ್ಠ ತತ್ವೇವ ಯದ್ಭುಜನಃ ಸೇತ್ ಪ್ರಮಾಣ ಕೊಟ್ಟೆ ಲೋಕಸ್ಥನ ಬರ್ತದೆ. ಹಿರಿಯರು ದೊಡ್ಡವರು ತಿಳಿದವ್ರು ಹೆಂಗೆ ಮಾಡ್ತಾರೆ ಸಂಸ್ಕಾರದಿಂದ ನಾವು ಏನೂ ಮಾಡೋದಿಲ್ಲ, ನೀವೆಲ್ಲ ಮಾಡ್ರಿ, ನಾವು ಒಪ್ಪತ್ತು ಮಾಡ್ತೀನಿ, ನೀವು 2 ಒಪ್ಪತ್ತು ಮಾಡಿದ್ರೆ ನಾವು ಯಾಕೆ 2 ಒಪ್ಪತ್ತು. ಆದ್ದರಿಂದ ಹಿರಿಯರಿಗೆ ಪುಂಜಿ ಮಾಡೋದು ದೊಡ್ಡ ಜವಾಬ್ದಾರಿ ಅದು. ನೀವು ಅದನ್ನು ನಿಷ್ಠೆಯಿಂದ ಪಾಲಿಸ್ಬೇಕು. ಈಗ ನಮ್ಮ ಮನೆ ಹತ್ರ ಬಿಡ್ತಾರೆ, ನಮ್ಮ ಶಿಷ್ಯರು ಬಿಡ್ತಾರೆ. ಅವರು ಮಕ್ಕಳು ಟಿ ವಿ ನೋಡಿ ಹಾಳಾಗ್ತಾರೆ ಅಂತ ತಿಳ್ಕೊಂಡು ಮನ್ಯಾಗ ಟಿ ವಿ ತೊಗೊಂಡಿಲ್ಲ. ದೊಡ್ಡ ಇಂಜಿನಿಯರ್ ಇರ್ತಾರೆ ಅವರು. ಎಷ್ಟು ಹುಡುಗರು ಚಲೋ ಅಂದ್ರೆ ನೀವು ಇಡೀ ಧಾರವಾಡದೊಳಗೆ ಅಗದಿ ಚಲೋ ಹೋಗುವ ಅಂದ್ರೆ ಅವೆಲ್ಲ ಶಾಸ್ತ್ರ ನಾನು ಪಾಠ ಹೇಳ್ತೀನಿ. ನಾವು ನಾ ಹೇಳೋದೇನದ ಅಂದ್ರೆ ಅವ್ರು ತಮ್ಮ ತ್ಯಾಗ ಮಾಡಿದ್ರೆ ಇಲ್ಲೋ ಹಂಗೆ ನಾವು ತ್ಯಾಗ ಮಾಡ್ಲಿಕ್ಕೆ ತಯಾರಾಗಬೇಕು. ಯಾರು ರಿಸೆಪ್ಷನ್ ಕರೀತಾರೆ, ನೀವು ಹೋಗಿ ಹಂಗೆ ಹಾಕೊಂಡು ಊಟ ಮಾಡ್ತೀರಿ, ಅವನು ಕರ್ಕೊಂಡು ಹೋಗ್ತೀರಿ, ಬಫೆ ಮಾಡ್ತಾರೆ. ಮತ್ತು ಏನು ಉಳಿತೀನಿ ನೀವು ಮಾಡಿದ ಮೇಲೆ ನಾವೇ ಯಾಕೆ ಮಾಡಬಾರ್ದು? ಅವಂಗಷ್ಟೇ. ಆದ್ದರಿಂದ ಪ್ರಯತ್ನಪಟ್ಟು ನಾವು ಅನುಷ್ಠಾನಿಗಳಾದರೆ ಅವನು ಅನುಷ್ಠಾನಿಗಳಾಗ್ತದೆ. ಅದನ್ನು ಮಾಡದೆ ಹೋದರೆ ಏನು ಪ್ರಯೋಜನ ಇಲ್ಲ. ಒಬ್ರು ಹೇಳ್ತಿದ್ರು, ದೊಡ್ಡ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಉಪನಯನ ಮಾಡಿದ್ರಂತೆ. ಇನ್ನೇನು ಅವ್ನಿಗೆ ಭೋಜನ ಮಾಡಿಸ್ಬೇಕು ಅನ್ನೋದ್ರಾಗ ಅವ್ನು ಸಫಾರಿ ಉಟ್ಕೊಂಡು ಬಂದು ಬಫೆದಾಗ ಉಂಡ್ಬಿಟ್ಟ. ಇನ್ನೇನು ಭೋಜನ ಮಾಡಿಸೋದಿಲ್ಲ ಪ್ರಶ್ನೆ. ಅದಕ್ಕೆ ಮಂತ್ರಾಲಯ ಕ್ಷೇತ್ರದೊಳಗೆ ನೀವು ಪೂಜೆ ಮಾಡಿರಿ, ರಾಯರೇ ಉಪದೇಶ ಮಾಡ್ತಾರೆ, ನಾವು ಯಾರೂ ಉಪದೇಶ ಮಾಡ್ತೀವಿ ತಿಳ್ಕೊಬೇಕು. ಹಂಗೆ ಕಾಶಿ ಒಳಗೆ ರುದ್ರದೇವರೇ ಎಲ್ಲರಿಗೂ ಉಪದೇಶ ಮಾಡ್ತಾರೆ, ಬೇರೆ ಯಾರೂ ಮಾಡೋದಿಲ್ಲ. ಹಂಗೆ ಮಂತ್ರಾಲಯ ಸ್ವಾಮಿಗಳಿಂದ ಉಪದಿಷ್ಟರಾದ್ಮೇಲೆ ಯೋಗ್ಯರಾಗಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ಅವರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ಬೇಕು. ನೀರು ಇಡ್ತೇನಪ್ಪ, ಇದನ್ನು ಇಡ್ತೀವಿ, ಮಡಿ ಉಟ್ಕೋ, 2 ಮಿನಿಟ್ ಸಂಧ್ಯಾ ಒಂದು ಮಾಡಪ್ಪ, ಎಲ್ಲ ಕೊಡ್ತೀನಿ. ಇಷ್ಟು ಮೇಲೆ ಭಾಳ ಗಡಬಡಿ ಇದ್ರೆ ಒಂದು ಉಂಡೆ ತಿಂದು ಮಾಡಪ್ಪ ಅಂತ ಹೇಳ್ತಾರೆ. ಬಿಟ್ಟು ಅವ್ನು ಸಂಧ್ಯಾ ಒಂದು ಮಾಡಬೇಕು. ನಮ್ಮ ಮನೆಯೊಳಗೆ ನಮ್ಮ ಹುಡುಗರು ಮಾಡ್ಕೊಂಡ್ಬಿಡ್ತಿದ್ವು, ಸಂಜೆ ದಣದು ನಾವು ಊಟ ಮಾಡೋದಿಲ್ಲ ಅಂತ. ಊಟ ಮಾಡು ಬಿಡು, ಸಂಧ್ಯಾ ಒಂದು ಮಾಡಿ ಬೇಕಾದ್ರೆ ಮಾಡ್ಕೊ. ಹಿಂಗೆ ನಾವು ಜುಗಿನಿ ಮಾಡಿಸಿದಾಗ ಅವ್ರು ಮಾಡ್ತಾರೆ. ಇಲ್ಲಾಂದ್ರೆ ನಾನಾ ಕಾರಣಗಳು ಸಂಧ್ಯಾ ಒಂದು ಬಿಡಲಿಕ್ಕೆ 3 ದಿವಸ ಸಂಧ್ಯಾ ಒಂದು ಬಿಟ್ಟರೆ ಮತ್ತೊಂದು ವಿಜಯ ಮಾಡ್ಕೊಂಡು ಹೌದಿಲ್ಲ. ಆ ದೃಷ್ಟಿಯಿಂದ ನೀವು ಅನುಷ್ಠಾನಗಳಾಗಿ ಅವ್ರಿಗೂ ಅನುಷ್ಠಾನಗಳನ್ನ ಮಾಡಿದಾಗ ಇಷ್ಟೆಲ್ಲ ವೈಭವದಿಂದ ಮಾಡಿದ್ದು ಸಾರ್ಥಕ ಆಗ್ತದೆ. ಅಂಥ ಸಾಮರ್ಥ್ಯವನ್ನು ನಿಮಗೆ ಕೊಡಲಿ, ನಿಮ್ಮ ಹುಡುಗನಿಗೂ ಆ ಯೋಗ್ಯತೆಯನ್ನು ರಾಯರಿಗೂ ಕೊಡಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಗುರುವಂತರಂತ ಭಾರತೀಯ ಮುಖ್ಯ ಪ್ರಾಣಾಂತರಲ್ಲಿ 2 ವಾರ ಪುಸ್ತಕವನ್ನು ಅರ್ಪಣೆ ಮಾಡಿ ಗುಣಗಳಿದ್ರೆ ನಮ್ಮ ಗಂಗೂರ ಆಚಾರ್ಯರು ಅವ್ರು ನಮಸ್ಕಾರ ಮಾಡಿ